ರೇಣುಕಾಸ್ವಾಮಿ ಯಾವ ರೀತಿ ಪವಿತ್ರ ಗೌಡ ಹೆಣೆದಂಥ ಬಲೆಯ ಒಳಗೆ ಆತ ಸಿಕ್ಕಾಕೊಂಡ ಅನ್ನೋದನ್ನ ಈಗಾಗಲೇ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ವಿ. ಚಾಟಿಂಗ್ ನೆಪದಲ್ಲಿ ಪವನ್ ರೇಣುಕಾಸ್ವಾಮಿಯ ಲೊಕೇಶನ್ ಪಡೆದಾಗಿತ್ತು, ಆತನ ಡೀಟೇಲ್ ಪಡೆದಾಗಿತ್ತು. ಚಾಟ್ ಮಾಡಿ ಬಲೆಗೆ ಬೀಳ್ತಾ ಇದ್ದಂತೆ ಮುಂದಿನ ಪ್ಲಾನ್ ಅನ್ನ ರೂಪಿಸಲಾಗುತ್ತೆ. ಇನ್ನು ಚಾಟ್ ಮಾಡ್ತಾ ಇರುವಂತ ವಿಚಾರವನ್ನ ದರ್ಶನಿಗೂ ಕೂಡ ಪವನ್ನ ಇದೇ ಸಂದರ್ಭದಲ್ಲಿ ತಿಳಿಸಿದ್ದ. ಅಲ್ಲಿಂದ ಈ ಕೇಸಲ್ಲಿ ದರ್ಶನ್ ಎಂಟ್ರಿಯೂ ಕೂಡ ಆಗುತ್ತೆ. ದರ್ಶನ್ನ ಸೂಚನೆಗಳು ಶುರುವಾಗುತ್ತೆ. ದರ್ಶನ್ ಖತರ್ನಾಕು. ಏನ್ ಹೇಳ್ತಾನೆ ಆತ ಅಂತಂದ್ರೆ, ಈಗ ಗೊತ್ತಾಯ್ತಲ್ಲ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಯ್ತಲ್ಲ, ಕಿಡ್ನಾಪ್ ಮಾಡಿಸ್ರಿ ಆತನನ್ನ, ಕಿಡ್ನಾಪ್ ಮಾಡ್ಕೊಂಡು ಬನ್ನಿ ಆತನನ್ನ, ನನಗೆ ರಾಘವೇಂದ್ರ ಅಂತ ಅಲ್ಲಿ ನನ್ನ ಅಭಿಮಾನಿ ಸಂಘ ಮಾಡ್ಕೊಂಡಿದ್ದಾನೆ ಒಬ್ಬ, ಆತನಿಗೆ ಹೇಳ್ತೀನಿ ನಾನು, ಆತನ ಮುಖಾಂತರ ನೀವು ಆಪರೇಟ್ ಮಾಡಿ ಎನ್ನುವಂಥ ಸೂಚನೆಯನ್ನು ದರ್ಶನ್ ಪವನಿಗೆ ಕೊಡೋದು. ಇನ್ನು ಈ ರಾಘವೇಂದ್ರನ ಜೊತೆಗೆ ಉಳಿದಿಬ್ಬರು ಕೂಡ ಅದೇ ಸಂದರ್ಭದಲ್ಲಿ ಸೇರಿಕೊಳ್ತಾರೆ. ಅವ್ರು ಯಾರು ಅಂತಂದ್ರೆ, ದರ್ಶನ್ ಫಿಲಮ್ ಬಂದಾಗ ಕಟೌಟ್ಗಳನ್ನು ಹಾಕೋದು, ದರ್ಶನ್ನ ಮೂವಿ ಬಂತು ಅಂತಾದಾಗ ಹಾಲಿನ ಅಭಿಷೇಕ ಮಾಡೋದು, ದರ್ಶನ್ನ ಬಗ್ಗೆ ಹೇಳ್ಕೊಂಡು ತಮ್ಮ ಹೆಸರಲ್ಲೂ ದರ್ಶನ್ ಅಂತ ಸೇರಿಕೊಂಡು ಓಡಾಡ್ತಾ ಇದ್ದಂಥವ್ರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಅನು ಅಲಿಯಾಸ್ ಅನುಕುಮಾರ್, ಜಗದೀಶ್ ಅಲಿಯಾಸ್ ಜಗ್ಗ, ಇವ್ರ ಜೊತೆಗೆ ರಾಘವೇಂದ್ರ ಅಲ್ಲಿನ ಜಿಲ್ಲಾಧ್ಯಕ್ಷ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಆತ. ಸೊ ಈತನ ಮುಖಾಂತರ ಆಪರೇಟ್ ಆಗುತ್ತೆ ದರ್ಶನ್ ಸೂಚನೆಯ ಮೇರೆಗೆ. ದರ್ಶನ್ ಹೇಳ್ತಾನೆ, ರಾಘವೇಂದ್ರನಿಗೆ ನಾನು ಹೇಳ್ತೀನಿ ಅಂತ ಪವನ್ಗೆ ಹೇಳಿ ರಾಘವೇಂದ್ರನಿಗೂ ಕೂಡ ಸೂಚನೆಯನ್ನು ಕೊಡಲಾಗುತ್ತೆ. ಇಂಥದ್ದೊಂದು ವ್ಯಕ್ತಿ ಇದ್ದಾನೆ, ಆತನನ್ನ ನೀವು ಕಿಡ್ನಾಪ್ ಮಾಡಬೇಕು, ಅಥವಾ ಆತ ಎಲ್ಲಿದ್ದಾನೆ ಆತನ ಬಗ್ಗೆ ನೀವು ಮಾಹಿತಿ ಕಲೆ ಹಾಕಿ ಮತ್ತು ಕಿಡ್ನಾಪ್ ಮಾಡಿ ಅನ್ನುವಂಥ ಸೂಚನೆಯನ್ನ ಕೂಡ ಕೊಡಲಾಗುತ್ತೆ. ಸೊ ಇದು ಕಿಡ್ನಾಪ್ ಪ್ಲಾನ್ ರೂಪಿತ ಆಗಿತ್ತು. ಕಿಡ್ನಾಪ್ ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು ಅನ್ನೋದಕ್ಕೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಆತ ಚಿತ್ರದುರ್ಗದವನು ಅಂತ ಗೊತ್ತಿರುತ್ತೆ, ಲೊಕೇಶನ್ ಗೊತ್ತಿರುತ್ತೆ, ಮತ್ತು ಆತನನ್ನ ಹೇಗೆ ಕಿಡ್ನಾಪ್ ಮಾಡಬಹುದು ಅನ್ನೋದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟತೆಯೂ ಕೂಡ ಸಿಕ್ಕಿರುತ್ತೆ. ಸೊ ಅಲ್ಲಿಗೆ ಚಾಟ್ ಮಾಡಿ ಲೊಕೇಶನ್ ಪಡ್ಕೊಂಡು, ಮನೆಯ ಲೊಕೇಶನ್ನು, ಆತನ ಕೆಲಸದ ಜಾಗದ ಲೊಕೇಶನ್ ಅನ್ನ ಪಡ್ಕೊಂಡಿದ್ದು ಪವನ್. ಆ ಮೆಸೇಜ್ ಅನ್ನ ಅಥವಾ ಈ ರೀತಿ ಆಗಿದೆ ಅನ್ನೋದನ್ನ ದರ್ಶನ್ಗೆ ತಿಳಿಸಿದಾಗ ದರ್ಶನ್ ಚಿತ್ರದುರ್ಗದಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ದರ್ಶನ್. ಅಂದ್ರೆ ಪವನ್ ಬೆಂಗಳೂರಿನಿಂದ ಹೋಗಿ ಚಿತ್ರದುರ್ಗದಿಂದ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಚಿತ್ರದುರ್ಗದ ಲೋಕಲ್ ಯಾರಾದ್ರೂ ಬೇಕು. ಯಾರು ಬೇಕು? ದರ್ಶನ್ ತಲೆಗೆ ಹೊಳೆದಿದ್ದು ನನ್ನ ಅಭಿಮಾನಿ ಸಂಘ ಅಂತ ಓಡಾಡ್ಕೊಂಡಿರುವಂತ ಅಭ್ಯಪಾರಿಗಳಿದ್ದಾರೆ ಅಲ್ಲಿ, ಎಂತೂ ಮಾಡೋದಕ್ಕೆ ಕೆಲಸ ಇಲ್ಲ ಅವುಗಳನ್ನು ಇದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋಣ ಅಂತ ದರ್ಶನ್ ಯೋಚನೆ ಮಾಡಿದ್ದಾನೆ. ಆ ನಂತರ ಈ ಎಲ್ಲ ಕಿಡ್ನಾಪ್ನ ಪ್ಲಾನು ಎಕ್ಸಿಕ್ಯೂಟ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.